ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9081111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಕೂಡ ರಾಯರ ವರ್ಧಂತಿಯ ಶುಭಾಶಯಗಳು. ಈ ವಿಡಿಯೋನಲ್ಲಿ ನಿಮಗೆ 26ನೇ ತಾರೀಕು ಗುರುವಾರದ ಪೂಜೆ, ಅಂದರೆ ಯಾರೆಲ್ಲ ಇವತ್ತು ವರ್ಧಂತಿಯ ದಿವಸ ಪೂಜೆ ಮಾಡಿದವರು ಕೂಡ ಅವತ್ತಿನ ದಿವಸ ಹೇಗೆ ಪೂಜೆ ಮಾಡಬೇಕು, ಜೊತೆಯಲ್ಲಿ ವರ್ಧಂತಿಯ ಪೂಜೆ ಕಾರಣಾಂತರಗಳಿಂದ ಏನಾದರೂ ಮಾಡಲಿಕ್ಕಾಗಿಲ್ಲ ಅಂದರೆ ಗುರುವಾರ ಕೂಡ ನೀವು ವರ್ಧಂತಿಯ ಪೂಜೆಯನ್ನು ಮಾಡಬಹುದು. ಅದರ ಜೊತೆಯಲ್ಲಿ ತುಂಬ ಹೆಣ್ಮಕ್ಳು ಇವತ್ತು ಪೀರಿಯಡ್ಸ್ ಆಗಿದ್ದೀರಾ, ಕಾಯಿ ಸಂಕಲ್ಪದ ಕಾಯಿ ಏನು ಮಾಡಬೇಕು, ಕಳಸದ ಕಾಯಿ ಏನು ಮಾಡಬೇಕು, ಹೀಗೆ ನಾನಾ ತರಹದ ಕಮೆಂಟ್ಸ್ಗಳು. ಅದಕ್ಕೂ ಕೂಡ ಉತ್ತರವನ್ನು ಇದೇ ವಿಡಿಯೋ ಕೊನೆಯಲ್ಲಿ ಕೊಟ್ಟಿದ್ದೀನಿ ನೋಡಿ. ಇದೆಲ್ಲವೂ ಕೂಡ ವರ್ಧಂತಿಯ ದಿವಸ ರಾಯರಿಗೆ ಮಂತ್ರಾಲಯದಲ್ಲಿ ನಡೆದಿರುವಂತಹ ಸೇವೆ. ಈ ಗುರುವಾರ 26ನೇ ತಾರೀಕು ಏನು ಬರುತ್ತೆ, ಅವತ್ತಿನ ದಿವಸ ಬಹಳ ಸ್ಪೆಷಲ್ ಗುರುವಾರ, ಅತ್ಯಂತ ಶಕ್ತಿಶಾಲಿಯಾದಂತಹ ಅತ್ಯಂತ ವಿಶೇಷವಾದಂತಹ ಗುರುವಾರ ಅಂತ ಹೇಳಬಹುದು. ಏಕೆಂದರೆ ಇನ್ನೂ ಕೂಡ ಅದು ರಾಯರ ವರ್ಧಂತಿಗೆ ಸೇರ್ಪಡೆಯಾಗುವಂತಹ ಗುರುವಾರ. ಇನ್ನು ರಾಯರ ವರ್ಧಂತಿಯ ಆಚರಣೆ ಅಂತಾನೆ ನಾವು ಅವತ್ತಿನ ಗುರುವಾರನ ಕೂಡ ಭಾವಿಸ್ಕೋಬೇಕು. ಹಾಗಾಗಿ ಈ ಗುರುವಾರ ಎಲ್ಲರೂ ಕೂಡ ವರ್ಧಂತಿಯ ಪೂಜೆಯನ್ನು ಎಷ್ಟೇ ಶಾಸ್ತ್ರೋಕ್ತವಾಗಿ ಮಾಡಿದರೂ ಈ ಗುರುವಾರನೂ ಕೂಡ ನಿಷ್ಠೆಯಿಂದ ರಾಯರ ಪೂಜೆನ ಮಾಡಿ. ನೀವೆಷ್ಟು ರಾಯರನ್ನ ಪೂಜಿಸ್ತಾ ಹೋಗ್ತೀರಾ ಅಷ್ಟೂ ಕೂಡ ಕಷ್ಟಗಳಿಂದ ಹೊರಬರ್ತಾ ಹೋಗ್ತೀರಾ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಫೋಟೋಸ್ನ ಕಳಿಸ್ತಾ ಇದ್ದೀರಾ ವರ್ಧಂತಿಯ ಪೂಜೆದು. ಹೂಪ್ರಸಾದ ಆಯಿತು, ನಿಮ್ಮಿಂದ ಹೂಪ್ರಸಾದವನ್ನು ನೋಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ. ಬಹಳ ಸಂತೋಷವಾಗುತ್ತೆ ನೀವು ಮಾಡ್ತಾ ಇರುವಂತಹ ಪೂಜೆಗಳನ್ನು ನೋಡಿದಾಗ. ರಾಯರ ಪೂಜೆಯನ್ನು ಯಾರೆಲ್ಲ ಕಳಿಸಿಲ್ಲ ದಯಮಾಡಿ ಒಂದು ಫೋಟೋ ಕಳಿಸಿ, ಅದಕ್ಕೇನು ಭಾಳ ಖರ್ಚಾಗಲ್ಲ ನಿಮಗೇನು. ನಾನು ಕೂಡ ಸಂತೋಷ ಪಡ್ತೀನಿ ನೀವು ಮಾಡಿರುವಂತಹ ಪೂಜೆಯನ್ನು ನೋಡಿ, ಅದಷ್ಟೇ ಉದ್ದೇಶ, ಇನ್ನೇನು ಇಲ್ಲ. ಜೊತೆಯಲ್ಲಿ ಆ ಫೋಟೋಸನ್ನು ನೋಡಿದಾಗ ಒಂದಷ್ಟು ಮಿಸ್ಟೇಕ್ಸ್ಗಳು ನನಗೇನು ಕಂಡಿದ್ದು ಅಂತಂದರೆ, ಎಲ್ಲರೂ ಕೂಡ ಮಣ್ಣಿನ ಹಣತೆಯನ್ನು ರಾಯರ ಫೋಟೋ ಕಡೆ ತಿರುಗಿಸಿ ಹಚ್ತೀರ. ಆ ರೀತಿ ಮಾಡಬಾರ್ದು. ಈ ವಿಡಿಯೋ ಕೊನೆಯಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿರುವಂತಹ ಫೋಟೋ ಹಾಕಿದ್ದೀನಿ ನೋಡಿ. ಆ ರೀತಿ ಯಾವತ್ತೂ ಕೂಡ ದೇವರ ಫೋಟೋಗೆ ವಿರುದ್ಧವಾಗಿ ತಿರುಗಿಸಿ, ಅಂದರೆ ದೇವರ ಫೋಟೋ ಕಡೆ ನೀವು ಆ ಉರಿಯೋ ರೀತಿಯಲ್ಲಿ ಹಚ್ಚಲಿಕ್ಕೆ ಹೋಗಬೇಡಿ. ಆಮೇಲೆ ರಾಯರಿಗೆ ಬಹಳಷ್ಟು ಜನ ಎಕ್ಕದ ಹೂವನ್ನು ಇಟ್ಟಿದ್ದೀರ, ಚೆಂಡು ಹೂವನ್ನು ಇಟ್ಟಿದ್ದೀರ. ಚೆಂಡು ಹೂವು ಕೂಡ ಪೂಜೆಗೆ ಬರೋದಿಲ್ಲ. ರಾಯರಿಗೆ ಯಾವುದೇ ಕಾರಣಕ್ಕೂ ರುದ್ರಾಕ್ಷಿ ಹೂವು ಬರುತ್ತಲ್ಲ ಅದು, ಆಮೇಲಿಂದ ಏನು ನಾನು ಹೇಳ್ದೆಲ್ಲ ಎಕ್ಕದ ಹೂವು, ಅದನ್ನು ಕೂಡ ರಾಯರಿಗೆ ಸಮರ್ಪಣೆ ಮಾಡಬಾರ್ದು. ಇನ್ನು ಈ ಗುರುವಾರದ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ 5 ಗಂಟೆ 5 ನಿಮಿಷದಿಂದ 5 ಗಂಟೆ 55 ನಿಮಿಷದ ತನಕ ಶುಭ ಇದೆ. ವರ್ಧಂತಿ ಪೂಜೆನೂ ಇದರಲ್ಲೇ ಹೇಳ್ಕೊಟ್ಬಿಡ್ತೀನಿ, ಗುರುವಾರದ ಪೂಜೆನೂ ಕೂಡ ಇದರಲ್ಲೇ ಹೇಳ್ಕೊಡ್ತಾ ಹೋಗ್ತೀನಿ. ಸಪ್ರೇಟಾಗಿ ವಿಡಿಯೋಸ್ ಮಾಡೋಸ್ ನನಗೂ ಕೂಡ ಟೈಮ್ ಇಲ್ಲ, ತುಂಬ ಸಮಯದ ಅಭಾವವಿದೆ. ಹಾಗಾಗಿ ಎಷ್ಟು ದೀಪ ಹಚ್ಚಬೇಕು, ರಾಯರ ವರ್ಧಂತಿಗೆ ಎಷ್ಟು ಹೇಳಿದ್ದೆ ನಾನು, 11 ದೀಪಗಳು, 9 ಮಣ್ಣಿನ ದೀಪಗಳು. ಇದು ಇಬ್ಬರಿಗೂ ಕೂಡ ವರ್ಧಂತಿ ಪೂಜೆ ಮಾಡೋರು ಅಷ್ಟೇ ದೀಪ ಹಚ್ಚಬೇಕು, ಇನ್ನು ಮಾಮೂಲಿ ಗುರುವಾರದ ಪೂಜೆ ಮಾಡೋರು ಕೂಡ ಅಷ್ಟೇ ದೀಪ. 9 ಮಣ್ಣಿನ ದೀಪಗಳು, 2 ಬೆಳ್ಳಿದು ಇಲ್ಲ ಹಿತ್ತಾಳೆದು ಇಲ್ಲ ದೀಪಾಲೆ ಕಂಬ ಏನು ಇಟ್ಕೊಂಡ್ರೂ ಕೂಡ ಸರಿಯೇ. ಈ 9 ದೀಪಗಳಿಗೆ ಎಲ್ಲರೂ ಕೂಡ 5 ತರಹದ ಮಿಕ್ಸ್ ಆಯಿಲನ್ನು ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಉದ್ದ ಬತ್ತಿಗಳನ್ನು ಹಾಕಿ ಸ್ವಲ್ಪ ಹೊತ್ತು ಉರಿಲಿ ಈ ದೀಪಗಳು. ಈ ದೀಪಗಳು ಉರಿದಷ್ಟೂ ನಿಮ್ಮ ಮನೆಯ ಕಷ್ಟಗಳು ಕಡಿಮೆ ಆಗುತ್ತೆ. ಇನ್ನು 2 ದೀಪಗಳಿಗೆ ಏನು ಬೆಳ್ಳಿದು ಇಟ್ಕೊಂಡಿರ್ತಾರೆ ಇಲ್ಲ ಹಿತ್ತಾಳದ ಇಟ್ಕೊಂಡಿರ್ತಾರಲ್ಲ ಅವುಗಳಿಗೆ ತುಪ್ಪ ಹಾಕುವಂತಹದ್ದನ್ನು ಮಾಡಿ. ಇನ್ನು ಪೂಜೆಯ ವಿಧಾನ ಅಂತ ಹೇಳಿ ನೋಡುವಂತಹದ್ದಾದರೆ ರಾಯರ ಫೋಟೋ ಇಡೋದಕ್ಕಿಂತ ಮೊದಲು ಯಾರೆಲ್ಲ ವರ್ಧಂತಿ ಪೂಜೆ ಮಾಡ್ತೀರಾ ಅವರು ಒಂದು ಮಣೆ ಹಾಕಿ, ಈಗ ನೋಡಿ ಫೋಟೋನಲ್ಲಿ ಹಾಕಿದಾರಲ್ವ ಆ ರೀತಿ ಒಂದು ಮಣೆ ಹಾಕಿ ಒಂದು ಕೇಸರಿ ಬಣ್ಣದ ವಸ್ತ್ರ ಹಾಕಿ ಓಂ ಪರಿಮಳಾಚಾರ್ಯ ನಮಃ ಅಂತ ಹೇಳಿ ಬರೆದುಬಿಟ್ಟು ರಾಯರ ಫೋಟೋವನ್ನು ಇಟ್ಕೊಂಡು
ಮುಂದೆ ಗಂಧ ಹಚ್ಚೋದು, ಹೂ ಹಾಕೋದು ಎಲ್ಲ ಮಾಡ್ಕೊಳ್ಳಿ. ಯಾರೆಲ್ಲ ವರ್ಧಂತಿ ಪೂಜೆ ಇಲ್ಲ, ಕೇವಲ ಗುರುವಾರದ ಪೂಜೆ ಮಾಡೋರು, ನೀವು ಯಾವ ರೀತಿ ಗುರುವಾರ ಫೋಟೋ ಇಟ್ಕೋತೀರ ಆ ರೀತಿ ನಾರ್ಮಲ್ಲಾಗಿ ಇಟ್ಕೊಂಡು ರಾಯರ ಫೋಟೋವನ್ನು ಒರೆಸ್ಕೋಬೇಕು. ವರ್ಧಂತಿ ದಿವಸ ಒರೆಸ್ಕೊಂಡಿದ್ರೂ ಕೂಡ ಮತ್ತೆ ಒರೆಸ್ಕೋಬೇಕು. ಗುರುವಾರ ಅಂತ ಹೇಳಿ ಬಂದಾಗ ನಾವು ಹಿಂದೆ ಮುಂದೆ ನೋಡೋ ಹಾಗೆ ಇಲ್ಲ. ಬುಧವಾರ ಒರೆಸಿದ್ರೂ ಕೂಡ ಮತ್ತೆ ಗುರುವಾರ ಒರೆಸ್ಕೊಂಡ್ಲೇಬೇಕು. ಫೋಟೋ ಒರೆಸ್ಬಿಟ್ಟು ನೀಟಾಗಿ 6 ಗಂಧದ ಬೊಟ್ಟುಗಳನ್ನು ಮಾತ್ರ ರಾಯರಿಗೆ ಹಚ್ಚಿ, ಪಾದಕ್ಕೆಲ್ಲ ಗಂಧವನ್ನು ಇಡಲಿಕ್ಕೆ ಹೋಗಬೇಡಿ. ತುಳಸಿಯನ್ನು ಹಾಕಿಬಿಟ್ಟು ವರ್ಧಂತಿ ಪೂಜೆ, ಗುರುವಾರದ ಪೂಜೆ ಎರಡನ್ನು ಇಬ್ಬರೂ ಕೂಡ 3 ತರಹದ ಹೂಗಳನ್ನು ರಾಯರಿಗೆ ಅರ್ಪಣೆ ಮಾಡಿ. ಬಹಳ ವಿಶೇಷವಾದ ಗುರುವಾರ. 3 ತರಹದ ಹೂಗಳು. ಅದರಲ್ಲಿ ರಾಯರಿಗೆ ಸ್ವಲ್ಪ ಪ್ರೀತಿ ಅಂತಂದರೆ ದುಂಡುಮಲ್ಲಿಗೆ, ಕನಕಾಂಬರ, ಪಾರಿಜಾತ. ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬಳಕೆ ಮಾಡ್ಕೊಳ್ಳಿ. ಇಲ್ಲ ಸೇವಂತಿಗೆ ಹೂ ಕೂಡ ರಾಯರಿಗೆ ಸ್ವಲ್ಪ ಶ್ರೇಷ್ಠ, ಅದನ್ನು ಕೂಡ ಇಟ್ಟರೂ ನಡೆಯುತ್ತೆ. 3 ತರಹದ ಹೂವುಗಳನ್ನು ರಾಯರಿಗೆ ಇಡುವಂತಹದ್ದನ್ನು ಮಾಡ್ಕೊಳ್ಳಿ. ಇನ್ನು ನೀವು ಯಥಾ ಪ್ರಕಾರ ತುಳಸಿ ಪೂಜೆಯನ್ನು ಮಾಡಬೇಕು. ತುಳಸಿಯ ಅಕ್ಕಪಕ್ಕ 2 ದೀಪಗಳನ್ನು ಅವತ್ತು ಎಣ್ಣೆನಲ್ಲೇ ಹಚ್ಚಿ, ತುಳಸಿಗೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂ ಇಕ್ಬಿಟ್ಟು 2 ದೀಪಗಳನ್ನು ಹಚ್ಚಿ, ಹೊಸ್ತಿಲ್ಗೂ ಕೂಡ ರಂಗೋಲಿ, ಬಾಗಿಲಿಗೆಲ್ಲ ರಂಗೋಲಿ ಹಾಕಿ, ದೇವರ ಮನೆಯಲ್ಲಿ ಯಾವ ರೀತಿ ಅಲಂಕಾರ ಮಾಡ್ಕೋತಿರೋ ಅದನ್ನು ಮಾಡಿಕೊಂಡು ಕುಲದೇವರ ಸ್ಮರಣೆ ಮಾಡಿ, ಏನು ದೇವರ ಮನೆಯಲ್ಲಿ 2 ದೀಪ ಹಚ್ತೀರಾ ಹಚ್ಕೋಬೇಕು. ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡಿದಲ್ಲಿ ಯಾವತ್ತೂ ರಾಯರ ಪೂಜೆ ಮಾಡಿದ್ರೂ ಕೂಡ ಅದು ಶ್ರೇಯಸ್ಕರವಲ್ಲ. ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ಇದ್ರೂ ಅದಕ್ಕೆ ಒರೆಸ್ಕೊಂಡು ಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ ಹಾಕಿ, ತುಳಸಿ ಹೂಗಳನ್ನು ಹಾಕ್ಕೊಂಡು 1 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ರಾಯರ ಫೋಟೋ ಮುಂದೆ 11 ದೀಪಗಳನ್ನು ಒಟ್ಟಾರೆಯಾಗಿ ಇಟ್ಕೊಂಡಿರ್ತೀರ. ದೇವರ ಮನೆಯ 2 ದೀಪ ಹಚ್ಚಿ, ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಇಟ್ಟಿರುವಂತಹ ದೀಪವನ್ನು ಹಚ್ಚಿ, ಆಮೇಲೆ ರಾಯರ ಮುಂದೆ ಇಟ್ಟಿರುವಂತಹ ಅಷ್ಟೂ ದೀಪಗಳನ್ನು ಹಚ್ಕೊಳ್ಳಿ ಏಕಕಾಲಕ್ಕೆ. ಊದ್ಗಡ್ಡಿ ಇಲ್ಲ ಅಂತಂದರೆ ಬತ್ತಿಯಿಂದ ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ದೀಪ ಹಚ್ಚಿದ್ದಾದ ಮೇಲೆ ಸಂಕಲ್ಪ ಮಾಡ್ಕೋಬೇಕು. ಏನು ಕಷ್ಟಗಳಿದೆ ಮನೆಯಲ್ಲಿ, ರಾಯರಿಂದ ಏನೇನೆಲ್ಲ ನಿಮಗೆ ಕಷ್ಟ ಕಳೆದು ನಿಮ್ಮ ಇಷ್ಟಾರ್ಥಗಳು ನಿಮಗೆ ಈಡೇರಿಕೆ ಆಗಬೇಕು ಅಂತಿರುತ್ತಲ್ವ ಮನಸ್ಸಿನಲ್ಲಿ, ಅದೆಲ್ಲವನ್ನು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ರಾಯರ ಪಾದದ ಬಳಿಗೆ ಆ ಅಕ್ಷತೆ ಮತ್ತು ತುಳಸಿಯನ್ನು ಹಾಕುವಂತಹದ್ದನ್ನು ಮಾಡಿ. ಇದಾದ ನಂತರ ಯಾರಾದರೂ ಗಂಡು ಮಕ್ಕಳು ವಿಡಿಯೋವನ್ನು ನೋಡ್ತಾ ಇದ್ದರೆ ಅಥವಾ ಗಂಡು ಮಕ್ಕಳು ಅಭಿಷೇಕ ಮಾಡುವಂತಹವರಿದ್ದರೆ ಈ ಸಮಯದಲ್ಲಿ ರಾಯರಿಗೆ ಅಭಿಷೇಕವನ್ನು ನೆರವೇರಿಸಬಹುದು. ರಾಯರ ವಿಗ್ರಹ ಇದ್ದರೆ ಅಭಿಷೇಕವನ್ನು ನೆರವೇರಿಸುವಂತಹದ್ದನ್ನು ಮಾಡ್ಕೋಬಹುದು. ಇದಾದ ಮೇಲೆ ರಾಯರಿಗೆ ಊದ್ಗಡ್ಡೆಯಿಂದ ಧೂಪ ತೋರಿಸುವಂತಹದ್ದನ್ನು ಮಾಡಿ. ಅವತ್ತಿನ ದಿವಸ ವಿಶೇಷವಾದಂತಹ ಗುರುವಾರ ಆದ್ದರಿಂದ ನೀವು ವರ್ಧಂತಿ ದಿವಸ ಹೇಳ್ಕೊಂಡಿದ್ದರೂ ಕೂಡ ಎಲ್ಲರೂ ಕೂಡ ಅವತ್ತು ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಹೇಳ್ಕೊಳ್ಳಿ. ಇದಾದ ಮೇಲೆ ರಾಯರ ಅಷ್ಟೋತ್ರ ಹೇಳ್ಕೋಬೇಕು. ಗಾಯತ್ರಿ ಮಂತ್ರವನ್ನು ತಪ್ಪದೆ 21 ಸಾರ್ತಿ ಹೇಳ್ಕೋಬೇಕು. ಇದಾದ ಮೇಲೆ ಅಕ್ಷರಮಾಲಿಕಾ ಸ್ತೋತ್ರವನ್ನು ಹೇಳ್ಕೋಬೇಕು. ತುಂಬ ಜನ ಮನೆಯಲ್ಲಿ ತುಂಬ ಒಳ್ಳೆಯದಾಯಿತು ಅಂಥೇಳಿ ಮೆಸೇಜಸ್ಗಳನ್ನು ಮಾಡಿದ್ದಾರೆ. ನೆಕ್ಸ್ಟ್ ವೀಡಿಯೋಸಲ್ಲಿ ಅದರ ಸ್ಕ್ರೀನ್ಶಾಟ್ ಎಲ್ಲ ಕಳಿಸ್ತೀನಿ. ಈ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಳ್ಳೋದನ್ನು ನೀವೇನು ಮಾಡಬಾರ್ದು, ಒಂಥರ ಈ ಮೆಕ್ಯಾನಿಕಲ್ಲಾಗಿ ಮಾಡಬಾರ್ದು, ಶ್ರದ್ಧೆಯಿಂದ ಹೇಳ್ಕೋಬೇಕು. ನೀವೆಷ್ಟು ಶ್ರದ್ಧೆಯಿಂದ ಮಾಡ್ತೀರಾ ಅಷ್ಟೇ ನಿಮಗೆ ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ. ಸ್ತೋತ್ರ ಸೇವೆಯೆಲ್ಲ ಆದಮೇಲೆ ರಾಯರಿಗೆ ಇನ್ನೇನು 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡ್ಕೊಳ್ಳುವಂತಹದ್ದನ್ನು ಮಾಡಿ. ಇದಾದ ಮೇಲೆ ರಾಯರಿಗೆ 3 ವಿಧದ ಹಣ್ಣುಗಳು, ಒಂದೊಂದು ಇಟ್ಟರೂ ಪರವಾಗಿಲ್ಲ, ಒಂದು 3 ವಿಧದ ಹಣ್ಣು, 3 ತರಹದ್ದು ಡ್ರೈ ಫ್ರೂಟ್ಸನ್ನು ಇಡಿ. ಎಲ್ಲರೂ ಕೂಡ ವರ್ಧಂತಿ ಪೂಜೆ ಮಾಡೋರು ಜೊತೆಯಲ್ಲಿ ಗುರುವಾರದ ಪೂಜೆ ಮಾಡೋರು ಈ ರೀತಿ ಹಣ್ಣು ಮತ್ತು ಡ್ರೈ ಫ್ರೂಟ್ಸನ್ನು ರಾಯರಿಗೆ ನೈವೇದ್ಯವಾಗಿ ಇಡುವಂತಹದ್ದನ್ನು ಮಾಡಿ. ಇನ್ನು ಮಾಮೂಲಿ ಗುರುವಾರದ ಪೂಜೆ ಮಾಡೋರೇನು ಕಾಯಿ ಹೊಡಿಯೋದು ಬೇಕಾಗಿಲ್ಲ. ಯಾರೆಲ್ಲ ರಾಯರ ವರ್ಧಂತಿ ಪೂಜೆ ಅಂತ ಹೇಳಿ ಮಾಡ್ತಿರಲ್ಲ, ವರ್ಧಂತಿ ಪೂಜೆ ಮಿಸ್ ಆಗಿರೋರು ಮಾಡ್ತಿರ್ತೀರಲ್ಲ, ಅಂಥವರು 1 ಕಾಯಿಯನ್ನು ಇಟ್ಬಿಟ್ಟು ಅವತ್ತಿನ ದಿವಸ ರಾಯರಿಗೆ ಕಾಯಿ ಒಡೆಯುವಂತಹದ್ದನ್ನು ಮಾಡಿ. ನೋಡಿ, ರಾಯರಿಗೆ ಯಾವತ್ತೇ ಆಗಲಿ ನಾವು ಒಡೆದಂತಹ ಕಾಯಿಯನ್ನು ಯಾವುದೇ ಕಾರಣಕ್ಕೂ ಖಾರ ಮಾಡಲಿಕ್ಕೆ ಬಳಸಬಾರ್ದು. ಸಾರು ಪಲ್ಯಗಳಿಗೆ ಸ್ವೀಟನ್ನೇ ಮಾಡಬೇಕು. ಕಳಸ ಇಟ್ಟಿರ್ತೀರಲ್ವ ವರ್ಧಂತಿಯ ದಿವಸ, ಕಳಸಕ್ಕೆ ಇಟ್ಟ ಕಾಯಿ, ಕಳಸದ ಕೆಳಗಡೆ ಅಕ್ಕಿ ಏನಾದರೂ ಇಟ್ಟಿದ್ರೆ ಆ ಅಕ್ಕಿ ಮತ್ತು ಕಳಸದ ಕಾಯಿಯನ್ನು ಬಳಸ್ಕೊಂಡು ಸಿಹಿ ಮಾಡಬೇಕು. ಇನ್ನು ಕಾಯಿ ಸಂಕಲ್ಪ ಮಾಡ್ಕೊಂಡಿರ್ತೀರ ಮಠದಲ್ಲಿ ಅವತ್ತೇ ಒಡಿಸ್ಬೇಕು ವರ್ಧಂತಿ ದಿವಸ. ಕಾರಣಾಂತರಗಳಿಂದ ಏನಾದರೂ ಆಗಲಿಲ್ಲ ಅವತ್ತು ಅಂತಂದರೆ ಅಟ್ಲೀಸ್ಟ್ ಗುರುವಾರನಾದರೂ ಹೋಗಿ ಒಡಿಸ್ಕೊಂಡು ಬನ್ನಿ. ಆ ಮಠದಲ್ಲಿ ಒಡ್ಕೊಟ್ಟಿಲ್ಲ ಅಂತಂದರೆ ನೀವೇ ಆ ಮಠದ ಹೊರಗಡೆ ಒಡ್ಕೊಂಡು ಕಾಯಿನ ಮನೆಗೆ ತಂದುಬಿಡಿ. ಮನೆಯಲ್ಲಿ ಈ ಕಾಯಿಯನ್ನು ಯಾವ ಕಾರಣಕ್ಕೂ ಹೊಡಿಬಾರ್ದು. ಕಾಯಿ ಸಂಕಲ್ಪ ಮಾಡಿರುವಂತಹ ಕಾಯಿಯನ್ನು ಮಠದಲ್ಲೇ ನೀವು ಒಡಿಸ್ಕೊಂಡು ಬರಬೇಕಾಗತ್ತೆ.
ಇನ್ನು ವರ್ಧಂತಿಯ ಪೂಜೆ ಮಾಡ್ತಾ ಇರುವಂತಹವರು ಸ್ವಲ್ಪ ರಾಯರಿಗೆ ಪುಳಿಯೋಗರೆ, ಹಯಗ್ರೀವ, ಹೆಸರುಬೇಳೆ ಮೂರನ್ನು ಮಾಡಿ ನೈವೇದ್ಯ ಇಡಿ. ವರ್ಧಂತಿ ಪೂಜೆ ಮುಗಿಸಿರುವಂತಹವರು, ಕೇವಲ ಗುರುವಾರದ ಪೂಜೆ ಮಾಡುವಂತಹವರು ಯಾವ ನೈವೇದ್ಯವೂ ಬೇಡ. ವರ್ಧಂತಿಯ ದಿವಸ ಎಲ್ಲವನ್ನು ನಾವು ಮಾಡಿ ಇಟ್ಟಿದ್ದೀವಲ್ವ, ಸೊ ಹಾಗಾಗಿ ಸ್ವಲ್ಪ ಹಾಲು ಬೆಲ್ಲವನ್ನು ರಾಯರಿಗೆ ನೈವೇದ್ಯ ಇಟ್ಟರೆ ಸಾಕು. ನೈವೇದ್ಯ ಇಟ್ಟಾದ ಮೇಲೆ ಪಂಚಾರತಿಯನ್ನು ಮಾಡಿಕೊಂಡು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ಇನ್ನು ನೋಡಿ, ಬಹಳಷ್ಟು ದೀಪಗಳು ಕಪ್ಪಾಗಿರುವಂತಹದ್ದು ಮನೆಯಲ್ಲಿ. ಈ ದೀಪಗಳು ನೋಡಿ ಕಪ್ಪಾಗೋದು ಅಂತಂದರೆ ನಾನೊಂದು ಫೋಟೋ ಹಾಕಿದ್ದೀನಲ್ವ, ಈ ರೀತಿ ವಿಲಕ್ಷಣವಾಗಿ ಆಗುವಂತಹದ್ದು ದೀಪ ಬತ್ತಿ ಉರಿದು. ಈ ರೀತಿ ಯಾರಿಗೆಲ್ಲ ದೀಪಗಳು ಕಪ್ಪಾಗಿದೆ, ಅಥವಾ ನೀವೇನಾದರೂ ರಾಯರ ವರ್ಧಂತಿಯ ವ್ರತಗಳನ್ನು ಮಾಡಿ ಕಂಟಿನ್ಯೂಸ್ ಆಗಿ ಆ ವ್ರತಗಳ ಸಮಯದಲ್ಲಿ ನಿರಂತರವಾಗಿ ಎಡಗಡೆ ಪ್ರಸಾದ ಆಗಿದ್ದರೆ ನೋಡಿ, ನಿಮ್ಮ ಮನೆಯ ಪರಿಸ್ಥಿತಿ ನಾನು ಹೀಗೆ ಹೇಳ್ತೀನಲ್ವ ಆ ರೀತಿ ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಅನ್ನುವಂತಹದ್ದು ಇರೋದಿಲ್ಲ. ನಾನಾ ತರಹದ ತೊಂದರೆಗಳು ಅನುಭವಿಸ್ತಾ ಇರ್ತೀರ. ಜೊತೆಯಲ್ಲಿ ನೀವೇನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಶುಭ ಅಂದರೆ ಆಗೋದಿಲ್ಲ ನೀವು ಅಂದ್ಕೊಂಡಂತಹ ಕೆಲಸಗಳು. ಜೊತೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಗಂಡ ಹೆಂಡತಿ ಮಧ್ಯೆ ಸದಾ ಜಗಳ. ಯಾವುದರಲ್ಲೂ ಕೂಡ ನೆಮ್ಮದಿ ಅನ್ನುವಂತಹದ್ದೇ ಇಲ್ಲ ಮನೆಯಲ್ಲಿ ಅನ್ನುವಂತಹ ಪರಿಸ್ಥಿತಿಗಳೇ ಇಂತಹ ಮನೆಯಲ್ಲಿ. ಅಂದರೆ ನಿರಂತರವಾಗಿ ಎಡಗಡೆ ಪ್ರಸಾದ ಆಗಿದ್ದರೆ ಅಥವಾ ಈ ರೀತಿ ದೀಪಗಳು ಕಪ್ಪಾಗಿದ್ದರೆ ಆ ತರಹದ ಮನೆಗಳಲ್ಲಿ ಇರುವಂತಹದ್ದು. ಇಂಥವ್ರು ನೀವೇನು ಮಾಡಬೇಕು ಅಂತಂದರೆ, ಆದಷ್ಟು ಮನೆಯಲ್ಲಿ ಸಣ್ಣದಾಗಿ ಒಂದು ನವಗ್ರಹ ಪೂಜೆನ ಮಾಡಿಸಿ. ಅದಕ್ಕೆ ತುಂಬ ಏನು ದುಡ್ಡು ಖರ್ಚಾಗೋದಿಲ್ಲ. ಒಂದು ನವಗ್ರಹ ಪೂಜೆನ ಮಾಡಿಸಿ. ಮನೆಯಲ್ಲಿ ಏನಾದರೂ ತೊಂದರೆಗಳಿರೋದನ್ನು ರಾಯರು ನಿಮಗೆ ತೋರಿಸ್ಕೊಟ್ಟಿರ್ತಾರೆ ಎಡಗಡೆ ಪ್ರಸಾದದ ಮೂಲಕ, ಅಥವಾ ಈ ರೀತಿ ದೀಪಗಳು ಈ ರೀತಿ ಮಾಡಿ ತೋರಿಸೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ತೊಂದರೆ ಇದೆ ಅನ್ನುವಂತಹದ್ದನ್ನು ರಾಯರು ಸೂಚಿಸಿರ್ತಾರೆ. ಅದಕ್ಕೆ ಪರಿಹಾರ ಅಂತಂದರೆ ಸಣ್ಣದಾಗಿ ಮನೆಯಲ್ಲಿ ಒಂದು ನವಗ್ರಹ ಪೂಜೆಯನ್ನು ಇಟ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ, ಮನೆ ಪರಿಸ್ಥಿತಿ ಸುಧಾರಿಸುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಹೆಣ್ಣು ಮತ್ತು ಗಂಡು ಎರಡೂ ಮನೆ ದೇವರಿಗೆ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕಾಗತ್ತೆ. ನವಗ್ರಹ ಪೂಜೆ ಆಗದೇ ಇಲ್ಲ ಅನ್ನುವಂಥವ್ರು ಎರಡೂ ಮನೆ ದೇವ್ರಿಗೆ ಹೋಗಿ ನಿಮ್ಮ ಕೈಲಿ ಏನಾಗುತ್ತೆ ಆ ಸೇವೆನ ಮಾಡಿಬಿಟ್ಟು ಮುಗಿಸ್ಕೊಂಡು ಬನ್ನಿ. ಈ ರೀತಿ ಸೂಚನೆ ಆಗಿರುವಂತಹವರು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಬಹಳಷ್ಟು ಕಮೆಂಟು ನನ್ನ ಮನಸ್ಸಿಗೂ ಕೂಡ ನೋವು ತರಿಸಿದ್ದಂಥದ್ದು ಅಂತಂದರೆ, ಪಾಪ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ವರ್ಧಂತಿ ಪೂಜೆ ಮಾಡಬೇಕು, ರಾತ್ರಿನೂ ಎಲ್ಲ ನೈಟ್ ರೆಡಿ ಮಾಡ್ಕೊಂಡಿದ್ದಾರೆ. ಪೀರಿಯಡ್ಸ್ ಯಾವಾಗಲೂ ಡೇಟ್ ಇರುವಂತಹದ್ದು, ಅದು ಹಿಂದೆ ಮುಂದೆನೂ ಡೇಟ್ ಇಲ್ಲ, ಇನ್ನೂ 15-20 ದಿವಸ ಡೇಟ್ ಇರುವಂತಹ ಹೆಣ್ಮಕ್ಳೆಲ್ಲ ಇನ್ನೇನು ರೆಡಿ ಮಾಡಿಕೊಂಡು ಪೀರಿಯಡ್ಸ್ ಆಗಿದ್ದಾರೆ. 2 ದಿವಸ 1 ದಿವಸ ವ್ರತ ಮಾಡಿ ಪೀರಿಯಡ್ ಎಲ್ಲೋ ಇರುವಂಥವ್ರು 3 ದಿವಸ 7 ದಿನದ್ದೆಲ್ಲ ಸೇವೆ ಇಡಿದ್ರಲ್ಲ, ಎಲ್ಲೋ ಡೇಟ್ ಇರುವಂಥವರು ಕೂಡ ಅಂತಹ ಸಂದರ್ಭದಲ್ಲಿ ಪೀರಿಯಡ್ ಆಗಿದ್ದಾರೆ. ಅರ್ಧಂಬರ್ಧ ಪೂಜೆ ಮಾಡಿ, ಇವತ್ತು ವರ್ಧಂತಿ ಪೂಜೆ ಅರ್ಧಂಬರ್ಧ ಮಾಡಿ ಪೀರಿಯಡ್ಸ್ ಆಗಿದ್ದಾರೆ. ಇಲ್ಲಿ ನೋಡಿ, ಈ ಥರ ಯಾರಿಗೆಲ್ಲ ನಿಮಗೆಲ್ಲೋ ಡೇಟ್ ಇದ್ದು ನಾವು ಆಗಲೇಬಾರ್ದಿತ್ತಪ್ಪ ಆಗಿದ್ದೀವಿ ಪೀರಿಯಡು ಅನ್ನುವಂಥವರು ಖಂಡಿತವಾಗಿ 99 ಭಾಗ ಮನೆಯಲ್ಲಿ ವಾಮಾಚಾರ ಆಗಿರುವಂತಹ ಲಕ್ಷಣಗಳು. ಇದರ ಯಾರು ನಿಮಗೆ ಸೂಚನೆ ಕೊಟ್ಟಿದ್ದಾರೆ ಈ ರೀತಿ ತೊಂದರೆ ಇದೆ ಅನ್ನುವಂತಹದ್ದನ್ನು. ನೀವು ಕೂಡ ಮನೆ ದೇವ್ರಿಗೆ ಹೋಗಿಬಿಟ್ಟು ಒಂದು ಪೂಜೆ ಮಾಡಿಸ್ಕೊಳ್ಳಿ. ಇಲ್ಲ ನಿಮಗೆಲ್ಲಾದರೂ ಗೊತ್ತಿರುವಂತಹ ಒಳ್ಳೆ ಕಡೆ ಕೇಳಿ ಸರಳವಾದಂತಹ ಪರಿಹಾರಗಳನ್ನು ಇದಕ್ಕೆ ಮಾಡಿಸ್ಕೊಳ್ಳಿ. ಇಲ್ಲ ಮನೆ ದೇವ್ರಿಗೆ ಹೋಗಿಬಿಟ್ಟು ಒಂದು ಅಭಿಷೇಕ, ಇದೇನಿದೆ ತೊಂದರೆ ನಿವಾರಣೆ ಆಗಲಿ ಅಂಥೇಳಿ ಮನೆ ದೇವ್ರಿಗೆ ಒಂದು ಅಭಿಷೇಕವನ್ನು ಮಾಡಿಸ್ಕೊಂಡ್ರು ಕೂಡ ಸರಿಯೇ. ಅಂದರೆ ಇಂಥವರು ಇದೊಂದೇ ಅಂತಲ್ಲ ನೋಡಿ, ನೀವೇನಾದರೂ ವಿಶೇಷವಾದಂತಹ ವ್ರತ ಹಿಡಿಯೋಕ್ಕೋಗಿ, ವಿಶೇಷವಾದಂತಹ ಪೂಜೆ ಮಾಡಲಿಕ್ಕೆ ಹೋಗಿ, ಇಲ್ಲ ಏನಾದರೂ ನಮ್ಮ ತೊಂದರೆ ಪರಿಹಾರ ಆಗ್ಲಪ್ಪ ಅಂತ ಹೇಳಿ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೊರಡ್ಲಿಕ್ಕೆ ಹೋಗಿ, ಆ ದೇವಸ್ಥಾನಗಳಿಗೆ ಹೊರಡೋಂತಹ ಟೈಮಲ್ಲಿ ನಿಮಗೆ ಡೇಟ್ಗಳು ಇಲ್ದಿದ್ರೂ ಕೂಡ ಪೀರಿಯಡ್ಸ್ ಆಗೋಗ್ತೀರ, ಅಥವಾ ಏನಾದರೂ ತೊಂದರೆಗಳು ಅಡ್ಡ ಬಂದು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲ ಅಂದ್ಕೊಂಡಂತಹ ಪೂಜೆಗಳನ್ನ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಇದೆಲ್ಲ ಮಾಡಿಬಿಟ್ರಿ ಅಂದರೆ ತೊಂದರೆ ಕಳ್ಕೊಂಡು ಚೆನ್ನಾಗಾಗ್ತೀರಾ ಅನ್ನೋಂತಹ ಕಾರಣಕ್ಕೇ ಅದು ಹಿಂದೆಳೆಯುತ್ತೆ ನಿಮ್ಮನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ. ಸ್ವಲ್ಪ ವಾಮಾಚಾರ ಆಗಿರುವಂತಹ ಲಕ್ಷಣಗಳಿರುತ್ತೆ. ಈ ರೀತಿ ಇದ್ದಾಗ ಮನೆ ದೇವ್ರಿಗೆ ಹೋಗಿ ಒಂದು ಅಭಿಷೇಕ ಮಾಡಿಸ್ಬಿಟ್ಟು ಈ ತೊಂದರೆ ನಿವಾರಣೆ ಆಗಲಿ ಅಂತ ಹೇಳಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ಇಲ್ಲ ನಿಮಗೆಲ್ಲಾದರೂ ಗೊತ್ತಿರೋ ಕಡೆ, ನೀವು ನಂಬುವಂತಹ ಕಡೆ ಕೂಡ ಕೇಳಿಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಯಾರೆಲ್ಲ ನಾನು ಹೇಳ್ಕೊಟ್ಟ ಹಾಗೆ ರಾಯರದು ವ್ರತಗಳನ್ನು ಮಾಡಿದ್ದೀರಾ, 11 ದಿವಸದ್ದು, 7 ದಿವಸದ್ದು, 3 ದಿವಸದ್ದು, ಅಥವಾ ರಾಯರ ವರ್ಧಂತಿ ಪೂಜೆ, ಖಂಡಿತ ನಿಮ್ಮ ಸಂಕಲ್ಪಗಳು 3 ತಿಂಗಳ ಒಳಗಡೆ ಈಡೇರುತ್ತೆ. ಖಂಡಿತವಾಗಿ ಒಳ್ಳೆಯದಾಗತ್ತೆ.
ಯಾವ ಸೂಚನೆಗಳ ಮೂಲಕ ಅಂದರೆ ರಾಯರು ನೀವು ವ್ರತ ಮಾಡೋದ್ರಿಂದ ಹಿಡಿದು ವರ್ಧಂತಿ ಪೂಜೆ ದಿವಸ ಕೂಡ ನಿಮ್ಮ ಕೆಲಸಗಳು ಆದಷ್ಟು ಬೇಗ ಆಗೋಗುತ್ತೆ ಅನ್ನುವಂತಹ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಯಾವ ರೀತಿ ಸೂಚನೆಗಳು ಅದು ಅನ್ನುವಂತಹದ್ದನ್ನು ನಿಮ್ಮೊಟ್ಟಿಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ಕೋತೀನಿ. ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ. ಇವತ್ತು ರಾಯರ ವರ್ಧಂತಿ, ಯಾರ್ಯಾರೆಲ್ಲ ಏನು ಕಷ್ಟಗಳನ್ನ ಅನುಭವಿಸ್ಕೊಂಡು ಅದರಿಂದ ಹೊರಗಡೆ ಬರಬೇಕು ಅಂತೇಳಿ ರಾಯರಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಖಂಡಿತವಾಗಿ ರಾಯರಿಂದ ಎಲ್ಲ ಸಂಕಲ್ಪಗಳು ಈಡೇರಲಿ, ನಿಮ್ಮ ಬದುಕಿನಲ್ಲಿ ಕೂಡ ನೆಮ್ಮದಿ ಮೂಡಲಿ ಅಂತ ಹೇಳಿ ನಾನು ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊತ ಈ ವಿಡಿಯೋವನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.